ಹಾಯ್ ಗೈಸ್, ಐ ಆಮ್ ಕೀರ್ತಿಕ್. ನೀವು ನೋಡ್ತಾ ಇದ್ದೀರಾ ಕಿರ್ಟೆಕ್ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಸ್ವಾಗತ ಈ ಒಂದು ಲೆಟ್ಸ್ ಸಿ ಇನ್ಸೈಡ್ ಎಪಿಸೋಡ್ಸ್ಗೆ. ಈ ಒಂದು ಎಪಿಸೋಡ್ ನಲ್ಲಿ ನಾವು ತುಂಬಾ ಪ್ರಾಡಕ್ಟ್ ಗಳನ್ನ ನೋಡಿದೀವಿ, ಸ್ಮಾರ್ಟ್ ಫೋನ್ ನ ನೋಡಿದೀವಿ, ಅದೇ ರೀತಿ ಕಂಪ್ಯೂಟರ್ ನ ಒಳಗಡೆ ಏನಿದೆ ಅಂತ ನೋಡಿದೀವಿ, ಅದೇ ರೀತಿ ಸಿಮ್ ಕಾರ್ಡ್ ನ ಒಳಗಡೆ ಏನಿದೆ ಅಂತ ಕೂಡ ನೋಡಿದೀವಿ. ಬಟ್ ಈ ಒಂದು ವಿಡಿಯೋನಂತೂ ಸ್ವಲ್ಪ ಸ್ಪೆಷಲ್ ಸ್ನೇಹಿತರೆ, ಯಾಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಲ್ಯಾಪ್ಟಾಪ್ ನ ಒಳಗಡೆ ಏನಿದೆ ಅಂತ. ಅದೇ ರೀತಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಸ್ನೇಹಿತರೆ, ಈ ಒಂದು ಚಾನಲ್ ನಲ್ಲಿ ಮಾಡಿರುವಂತಹ ಎಕ್ಸ್ಪೆರಿಮೆಂಟ್ ಗಳನ್ನ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಬೇಡಿ. ಯಾಕಂದ್ರೆ ಈ ಒಂದು ಚಾನಲ್ ಅಲ್ಲಿ ನಾವು ಏನು ಓಪನ್ ಮಾಡ್ತೀವಿ ಈ ಒಂದು ಪ್ರಾಡಕ್ಟ್ ಗಳನ್ನ, ಇದನ್ನ ಮತ್ತೆ ನಾವು ಅದೇ ರೀತಿ ರಿಅಸೆಂಬಲ್ ಮಾಡ್ತೀವಿ, ಯಾವುದೇ ಒಂದು ಐಟಮ್ ಗಳನ್ನ ಡ್ಯಾಮೇಜ್ ಮಾಡಲ್ಲ. ಅದರಿಂದ ನೀವೇನಾದ್ರೂ ಈ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಓನ್ ರಿಸ್ಕ್ ನಲ್ಲಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನೋಡೋದಾದ್ರೆ ಇದೊಂದು ಸೋನಿ ಲ್ಯಾಪ್ಟಾಪ್. ಇದು ಆಲ್ಮೋಸ್ಟ್ ಡೆಡ್ ಆಗಿದೆ. ಇದರ ಮೊದಲನೇ ಓವರ್ವ್ಯೂ ಅನ್ನು ನೋಡೋದಾದ್ರೆ ಇದರಲ್ಲಿ ಈ ರೀತಿ ಒಂದು ಓವರ್ವ್ಯೂ ಅನ್ನು ನೀವು ಕಾಣಬಹುದು. ಸೇಮ್ ಎಲ್ಲ ಲ್ಯಾಪ್ಟಾಪ್ ರೀತಿಯೇ ಇದೆ. ಅದೇ ರೀತಿ ಪೋರ್ಟ್ ಅನ್ನು ನೋಡೋದಾದ್ರೆ USB ಪೋರ್ಟ್ ಇರಬಹುದು, ಅದೇ ರೀತಿ ಒಂದು DVD ಡ್ರೈವ್ ಇದೆ, ಅದೇ ರೀತಿ ಬೇರೆ ಬೇರೆ ಪೋರ್ಟ್ಗಳಿವೆ. ಎದುರುಗಡೆ ಕೂಡ ತುಂಬಾ ಪೋರ್ಟ್ ಇವೆ. ತುಂಬಾ ಓಲ್ಡ್ ಲ್ಯಾಪ್ಟಾಪ್, ಆದ್ರಿಂದ ಬೇರೆ ಬೇರೆ ರೀತಿಯ ಪೋರ್ಟ್ಗಳಿವೆ. ಲ್ಯಾನ್ ಪೋರ್ಟ್, VGA ಪೋರ್ಟ್, HDMI, SATA ಪೋರ್ಟ್, ಎಕ್ಸ್ಟರ್ನಲ್ ಕಾರ್ಡ್ ಪೋರ್ಟ್, ತುಂಬಾ ಪೋರ್ಟ್ ಇವೆ. ಬನ್ನಿ ನೋಡೋಣ ಈ ಒಂದು ಲ್ಯಾಪ್ಟಾಪ್ ನ ಒಳಗೆ ಏನಿದೆ ಅಂತ. ನೀವು ಒಳಗಡೆ ನೋಡಬೇಕಾದ್ರೆ ಇದರಲ್ಲಿ ತುಂಬಾ ಸ್ಕ್ರೂಸ್ ಗಳಿವೆ. ಇದನ್ನ ಓಪನ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾನು ನಿಮಗೆ ಒಂದು ಬ್ಯಾಟ್ರಿನ ಓಪನ್ ಮಾಡ್ತೀನಿ. ಈ ಒಂದು ಬ್ಯಾಟ್ರಿನ ಈ ರೀತಿ ಓಪನ್ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಬಹುದು ಇದೊಂದು 19 ವೋಲ್ಟ್ ಬ್ಯಾಟ್ರಿ, ನಿಮ್ಮ ಲ್ಯಾಪ್ಟಾಪ್ ಬ್ಯಾಟ್ರಿ. ಈಗಿನ ಹೆಚ್ಚಿನ ಲ್ಯಾಪ್ಟಾಪ್ಗಳಲ್ಲಿ ನಾನ್ ರಿಮೂವೇಬಲ್ ಬ್ಯಾಟ್ರಿ ಬರ್ತಾ ಇದೆ. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇನ್ನು ರಿಮೂವೇಬಲ್ ಬ್ಯಾಟ್ರಿನೇ ಇದೆ. ಅದೇ ರೀತಿ ಬೇರೆ ಬೇರೆ ಸ್ಲಾಟ್ಗಳಿವೆ. ಈ ಒಂದು ಸ್ಕ್ರೂಸ್ಗಳನ್ನು ನಾನೀಗ ಓಪನ್ ಮಾಡ್ತೀನಿ. ಇದರಲ್ಲಿ 18 ಸ್ಕ್ರೂಸ್ ಇದೆ. ಒಂದೊಂದಾಗಿ ಓಪನ್ ಮಾಡೋಣ. ಅದೇ ರೀತಿ ನೀವು ಯಾವುದೇ ಒಂದು ಲ್ಯಾಪ್ಟಾಪ್ನ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಪ್ರಿಕಾಷನ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಈ ಒಂದು DVD ಡ್ರೈವ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ನಂತರ ಈ ಒಂದು ಲ್ಯಾಪ್ಟಾಪ್ನ ಬಾಡಿನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ DVD ಡ್ರೈವ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಇಲ್ಲೊಂದು ಸ್ಕ್ರೂ ಇದೆ. ಈ ಒಂದು ಸ್ಕ್ರೂನ ಮುಖಾಂತರ ನೀವು DVD ಡ್ರೈವ್ ಅನ್ನು ಓಪನ್ ಮಾಡಬಹುದು. ನೋಡ್ಬೋದು, ಈ ರೀತಿ ನೀವು ಓಪನ್ ಮಾಡಿದಾಗ ಈ ಒಂದು DVD ಡ್ರೈವ್ ಅನ್ನುವಂಥದ್ದು ಬೇರೆ ಆಗುತ್ತೆ. ಒಂದು DVD ಡ್ರೈವನ್ನ ಸೈಡಲ್ಲಿ ಇಡೋಣ. ಅದೇ ರೀತಿ ನೆಕ್ಸ್ಟ್ ಉಳಿದಿರುವಂಥ ಸ್ಕ್ರೂಗಳನ್ನು ಮತ್ತೆ ಓಪನ್ ಮಾಡೋಣ. ಅದೇ ರೀತಿ ನೀವು ಒಂದು ಲ್ಯಾಪ್ಟಾಪ್ನ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಸ್ಪೆಸಿಫಿಕ್ ಸ್ಕ್ರೂ ಡ್ರೈವರ್ಗಳು ಬೇಕಾಗುತ್ತೆ ನಿಮಗೆ. ಅದೇ ರೀತಿ ನೀವು ಈ ಲ್ಯಾಪ್ಟಾಪ್ಗಳನ್ನು ಓಪನ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಕೆಲವೊಂದು ಸ್ಪೆಷಲ್ ಸ್ಕ್ರೂ ಡ್ರೈವರ್ ಬಿಟ್ಕೊಳ್ಬೇಕಾಗುತ್ತೆ. ಅದರಿಂದನೇ ಓಪನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಲ್ಯಾಪ್ಟಾಪ್ ಅನ್ನು ಡ್ಯಾಮೇಜ್ ಆಗುತ್ತೆ. ನೋಡ್ಬೋದು, ಸ್ಪೆಸಿಫಿಕ್ ಸ್ಕ್ರೂ ಡ್ರೈವರಿಂದ ಈಸಿಯಾಗಿ ಓಪನ್ ಮಾಡ್ಬೋದು. ಇದೊಂದು ಹಾರ್ಡ್ ಡಿಸ್ಕ್ ಸೆಕ್ಷನ್ ಸ್ನೇಹಿತರೆ. ಇದರಲ್ಲಿ ಹಾರ್ಡ್ ಡಿಸ್ಕ್ ಇಲ್ಲ. ಇದರಲ್ಲಿರುವ ಹಾರ್ಡ್ ಡಿಸ್ಕ್ ಅನ್ನು ನಾವು ಆಲ್ರೆಡಿ ಓಪನ್ ಮಾಡಿದ್ದೀವಿ. ಅದರಿಂದ ಇದರಲ್ಲಿ ಯಾವುದೇ ಒಂದು ಹಾರ್ಡ್ ಡಿಸ್ಕ್ ಅನ್ನುವಂಥದ್ದಿಲ್ಲ. ಒಂದು ಹಾರ್ಡ್ ಡಿಸ್ಕ್ನ ಎನ್ಕ್ಲೋಜರ್ ಮಾತ್ರ ಇದೆ. ಇದರಲ್ಲಿ ನೀವು ನೋಡ್ಬೋದು 2 ರ್ಯಾಮ್ ಚಿಪ್ಗಳಿವೆ. ಇದನ್ನು ರ್ಯಾಮ್ ಅಂತ ಕರೀತಾರೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಎಲ್ಲ ಸ್ಕ್ರೂಗಳನ್ನು ಓಪನ್ ಮಾಡಿದ ನಂತರ ನೀವು ಕೇರ್ಫುಲ್ ಆಗಿ ಈ ಒಂದು ಮೇಲ್ಗಡೆ ಎನ್ಕ್ಲೋಜರ್ನ ಓಪನ್ ಮಾಡಬೇಕಾಗುತ್ತೆ. ನಂತರ ಎಲ್ಲ ಸ್ಕ್ರೂಗಳನ್ನು ಓಪನ್ ಮಾಡಿದ ನಂತರ ಈ ರೀತಿ ಎನ್ಕ್ಲೋಜರ್ ಅನ್ನುವಂಥದ್ದು ಓಪನ್ ಆಗುತ್ತೆ. ನೀವು ನೋಡ್ಬೋದು ಇದೊಂದು ಪ್ಲಾಸ್ಟಿಕ್ನ ಎನ್ಕ್ಲೋಜರ್. ನಂತರ ನಿಮಗೆ ನೋಡ್ಬೋದು ಈ ಒಂದು ಲ್ಯಾಪ್ಟಾಪ್ನ ಒಳಗಡೆ ಏನೆಲ್ಲ ಇದೆ ಅಂತ. ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡ್ಬೋದು ಇದೊಂದು ಲ್ಯಾಪ್ಟಾಪ್ನ ಇನ್ಸೈಡ್ ಓವರ್ವ್ಯೂ ಸ್ನೇಹಿತರೆ. ಇದರಲ್ಲಿ ತುಂಬ ಕಂಪೋನೆಂಟ್ ಇದೆ, ನಿಮಗೆ ಡೀಟೇಲ್ ಆಗಿ ಹೇಳಲ್ಲ. ನೀವು ನೋಡ್ಬೋದು 2 ರ್ಯಾಮ್ಗಳು ಈ ಒಂದು ಸ್ಲಾಟ್ನಲ್ಲಿ ಹಾಕಲಾಗಿತ್ತು, 2 ರ್ಯಾಮ್ಗಳನ್ನು. ಅದೇ ರೀತಿ ಇದೊಂದು CPU ಫ್ಯಾನ್. ಅದೇ ರೀತಿ ಇಲ್ಲಿ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಲಾಗುತ್ತೆ. ಇದೊಂದು ಕಂಪ್ಲೀಟ್ ಮದರ್ ಬೋರ್ಡ್. ಇದರಲ್ಲಿ CPU ನೋಡ್ಬೋದು ಸ್ನೇಹಿತರೆ. ಇದು CPU, ನೀವೇನು CPU ಅಂತ ಕರಿತೀರಾ, ಮೈಕ್ರೋ ಪ್ರೊಸೆಸರ್. ನಿಮ್ಮ ಮದರ್ ಬೋರ್ಡ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇಲ್ಲಿದೆ ಈ ಒಂದು CPU. ಅದೇ ರೀತಿ ಇದೊಂದು GPU ಅಂದರೆ ಗ್ರಾಫಿಕ್ಸ್ ಕಾರ್ಡ್. ಅದರಲ್ಲಿ ಬೇರೆ ಬೇರೆ ರೀತಿಯ ಪೋರ್ಟ್ಗಳನ್ನು ನೀವು ನೋಡ್ಬೋದು. ಇದೊಂದು ಹೀಟ್ ಸಿಂಕ್ನ ಜೊತೆ ಈ ಒಂದು ಫ್ಯಾನನ್ನು ಹಾಕಿದ್ದಾರೆ. ನೋಡ್ಬೋದು ಇದರಲ್ಲಿ ಕೆಲವೊಂದು ಪೋರ್ಟ್ಗಳು, ಕನೆಕ್ಟರ್ಗಳು ಕೂಡ ಇದೆ. ಇದನ್ನ ಜಾಸ್ತಿ ಟೇರ್ ಡೌನ್ ಕೂಡ ಮಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಕೆಲವೊಂದು ಸೆನ್ಸಿಟಿವ್ ಪಾರ್ಟ್ಗಳಿರುತ್ತೆ. ಅದನ್ನ ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ನಂತರ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಫ್ಯಾನನ್ನು ರಿಮೂವ್ ಮಾಡಿದ್ದೀನಿ. ಅದೇ ರೀತಿ ಒಂದು ಕ್ಲಿಪ್ಪನ್ನು ಕೂಡ ರಿಮೂವ್ ಮಾಡ್ತೀನಿ. ಇದೊಂದು
ನಿಮ್ಮ ಕೂಲಿಂಗ್ ಫ್ಯಾನ್ ಸ್ನೇಹಿತರೆ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕೂಲಿಂಗನ್ನು ಈ ಒಂದು ಫ್ಯಾನ್ ಮಾಡುತ್ತೆ. ಅಂದರೆ ನಿಮ್ಮ ಸಿ ಪಿ ಯು ತುಂಬ ಹೀಟ್ ಆದಾಗ. ಇದರಲ್ಲಿ ಥರ್ಮಲ್ ಪೇಸ್ಟ್ ಕೂಡ ಇದೆ. ಅದೇ ರೀತಿ ಇದು ಜಿ ಪಿ ಯಲ್ಲೂ ಕೂಡ ಥರ್ಮಲ್ ಪೇಸ್ಟ್ ಇದೆ, ನೋಡ್ಬೋದು. ಇದು ನಿಮ್ಮ ಸಿ ಪಿ ಯು, ಇದು ನಾನ್ ರಿನ್ಯೂಯಬಲ್ ಆಗಿರುತ್ತೆ ಲ್ಯಾಪ್ಟಾಪ್ಗಳಲ್ಲಿ. ಇದನ್ನು ಈ ಒಂದು ಲಾಕ್ನ ಮುಖಾಂತರ ಅನ್ಲಾಕ್ ಮಾಡ್ಬೋದು. ಇದು ಈ ಒಂದು ಲ್ಯಾಪ್ಟಾಪ್ನ ಸಿ ಪಿ ಯು. ಇದನ್ನು ನಾನೀಗ ಅನ್ಲಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಲಾಕ್ ಆಗಿದೆ ಸಿ ಪಿ ಯು. ನೋಡ್ಬೋದು, ಇದೊಂದು ಸಿ ಪಿ ಯು ಚಿಪ್. ನಿಮಗೆ ಕಂಪ್ಯೂಟರ್ದಲ್ಲಿ ಕೂಡ ತೋರಿಸಿದೆ. ಇದು ಒಂದು ಸಿ ಪಿ ಯು ಚಿಪ್. ಇದು i3 ಇಂಟೆಲ್ i3 ಮೈಕ್ರೋ ಪ್ರೊಸೆಸರ್. ಈ ರೀತಿ ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೀವು. ನೋಡ್ಬೋದು ಈ i3 ಚಿಪ್ಪನ್ನು ನೆಕ್ಸ್ಟ್ ವಾಪಸ್ಸಾಗಿ ಪುಟ್ ಮಾಡ್ತೀನಿ. ಸೇಮ್ ಅದೇ ರೀತಿ ನಿಮಗೆ ಇಲ್ಲೊಂದು ಡಾಟ್ ಕಾಣುತ್ತೆ, ಆ ಒಂದು ಡಾಟ್ನ ಮ್ಯಾಚ್ ಮಾಡಿ ಈ ರೀತಿ ಫಿಕ್ಸ್ ಮಾಡಬೇಕಾಗತ್ತೆ. ನಂತರ ಈ ಒಂದು ಸಿ ಪಿ ಯು ಕರೆಕ್ಟಾಗಿ ಫಿಕ್ಸ್ ಆದ ನಂತರ ಮತ್ತೆ ಲಾಕ್ ಮಾಡ್ತೀನಿ. ನೋಡ್ಬೋದು, ಲಾಕ್ ಆಯಿತು. ಇದು ಈ ಒಂದು ಸಿ ಪಿ ಯು ಸ್ನೇಹಿತರೆ. ಅದೇ ರೀತಿ ಬೇರೆ ಬೇರೆ ಪೋರ್ಟ್ಗಳಿವೆ, ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ. ಇದರಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯ ಸೆನ್ಸರ್ಗಳಿವೆ. ಇದೊಂದು ವೈಫೈ ಮಾಡ್ಯೂಲ್, ಅದೇ ರೀತಿ ಇದು ಬ್ಯಾಟ್ರಿಯ ಕನೆಕ್ಟರ್. ಅದೇ ರೀತಿ ಇದರಲ್ಲಿ ಒಂದು ಈ ರೀತಿ ಪೋರ್ಟ್ ಇದೆ, ಇದರ ಮುಖಾಂತರ ನೀವು USB ಕನೆಕ್ಟ್ ಮಾಡ್ತೀರಾ, ಅದಕ್ಕೆ ಈ ರೀತಿ ಒಂದು ಕನೆಕ್ಟರ್ ಇದೆ. ಅದೇ ರೀತಿ ಇಲ್ಲಿ ನಿಮ್ಮ ಹಾರ್ಡ್ ಡಿಸ್ಕ್ ಅನ್ನುವಂಥದ್ದು ಸೆಟ್ ಆಗುತ್ತೆ. ಇದು SATA ಕನೆಕ್ಟರ್ ಇದೆ, ಇಲ್ಲಿ ನಿಮ್ಮ ಹಾರ್ಡ್ ಡಿಸ್ಕ್ ಸೆಟ್ ಆಗುತ್ತೆ. ಅದೇ ರೀತಿ ಇದೊಂದು ಸಿಮೋಸ್ ಸೆಲ್ ಸ್ನೇಹಿತರೆ. ಈ ಒಂದು ಸಿಮೋಸ್ ಸೆಲ್ನ ಮುಖಾಂತರ ನಿಮ್ಮ ಟೈಮನ್ನು ಮತ್ತು ಡೇಟ್ ಅನ್ನುವಂಥದ್ದು ಆ್ಯಕ್ಯುರೇಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಕೂಡ ಕೆಲವೊಂದು ಪೋರ್ಟ್ ಇದೆ. ಅದೇ ರೀತಿ ಎದುರುಗಡೆಯಲ್ಲಿ ನಿಮ್ಮ ಕೀಬೋರ್ಡ್ ಅಥವಾ ಡಿಸ್ಪ್ಲೇ ಇರುತ್ತೆ, ಅದು ಸಪ್ರೇಟ್ ಆಗಿರುತ್ತೆ. ಒಂದು ಮದರ್ ಬೋರ್ಡ್ ಸಪ್ರೇಟ್ ಆಗಿರುತ್ತೆ. ಒಂದು ಮದರ್ ಬೋರ್ಡ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಮದರ್ ಬೋರ್ಡ್ ಡ್ಯಾಮೇಜ್ ಆಯಿತು ಅಂದರೆ ನಿಮ್ಮ ಲ್ಯಾಪ್ಟಾಪ್ ಹೋದಂಗೆ, ಅಂದರೆ ನಿಮ್ಮ ಲ್ಯಾಪ್ಟಾಪನ್ನು ಹೊಸದಾಗಿ ತಗೋಬೋದು. ತುಂಬ ಕಾಸ್ಟ್ ಇರುತ್ತೆ ಮದರ್ ಬೋರ್ಡ್ಗೆ. ಅದೇ ರೀತಿ ಒಂದು ಸಿ ಪಿ ಯು ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದೇ ರೀತಿ ಇದೊಂದು ರ್ಯಾಮ್ ಸ್ಲಾಟ್, ನಿಮಗೆ ಗೊತ್ತೇ ಇರ್ಬೋದು. ಇಲ್ಲಿ ರ್ಯಾಮನ್ನು ಈ ರೀತಿ ಹಾಕಲಾಗುತ್ತೆ, 2 ರ್ಯಾಮ್ಗಳನ್ನು ಹಾಕಿದ್ದಾರೆ. ನೆಕ್ಸ್ಟ್ ಇದು ಐ ಥಿಂಕ್ ಇದು ನಾರ್ತ್ ಬ್ರಿಡ್ಜ್ ಅಥವಾ ಸೌತ್ ಬ್ರಿಡ್ಜ್ ಆಗಿರುತ್ತೆ, ಕನ್ಫರ್ಮ್ ಇಲ್ಲ. ಇದು ಈ ಒಂದು ಲ್ಯಾಪ್ಟಾಪ್ನ ಒಳಗಡೆ ಸ್ನೇಹಿತರೆ ಈ ರೀತಿ ಇರುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಜಾಸ್ತಿ ಡೀಟೇಲ್ ಆಗಿ ನಾನು ಹೇಳಲ್ಲ, ಯಾಕಂದರೆ ಜಾಸ್ತಿ ಡೀಟೇಲ್ ಆಗಿ ಹೇಳೋದ್ರಿಂದ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ವಿಡಿಯೋ. ಆದ್ದರಿಂದ ನಾನು ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀನಿ ಈ ವಿಡಿಯೋನ. ಸ್ನೇಹಿತರೆ, ನಾನು ಮತ್ತೆ ಈ ಒಂದು ಕಾಂಪೋನೆಂಟ್ಗಳನ್ನು ಮತ್ತೆ ರೀಅಸೆಂಬಲ್ ಮಾಡ್ತೀನಿ. ಈ ಒಂದು ಸಿ ಪಿ ಯು ಹೀಟ್ ಸಿಂಕನ್ನು ಮತ್ತೆ ಅಪ್ಲೈ ಮಾಡ್ತೀನಿ. ಇದಕ್ಕೆ ಕರೆಕ್ಟಾಗಿ ಅಲೈನ್ ಮಾಡಿಬಿಟ್ಟು ನಂತರ ಇದನ್ನು ಅಪ್ಲೈ ಮಾಡಬೇಕು ನೀವು. ಸ್ನೇಹಿತರೆ, ಅದೇ ರೀತಿ ಒಂದು ಲ್ಯಾಪ್ಟಾಪ್ನಲ್ಲಿ ಹೀಟ್ ಡಿಸಿಪೇಷನ್ ನೋಡೋದಾದರೆ ಈ ಒಂದು ಕಾಪರ್ನ ಪೈಪ್ನ ಮುಖಾಂತರ ಈ ಒಂದು ಸಿ ಪಿ ಯು ಮತ್ತು ಜಿ ಪಿ ಯುನ ಹೀಟ್ ಅನ್ನುವಂಥದ್ದು ಈ ಫ್ಯಾನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನಂತರ ಈ ಫ್ಯಾನ್ ಅನ್ನುವಂಥದ್ದು ಈ 2 ಕಾಂಪೋನೆಂಟ್ಗಳನ್ನು ಕೂಲ್ ಆಗಿಡುತ್ತೆ. ಇದರಲ್ಲಿ ಅದೇ ರೀತಿ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಗಳು ಕೂಡ ಇದೆ. ನೀವು ನೋಡ್ಬೋದು, ರಿಜಿಸ್ಟರ್ ಆಗಿರ್ಬೋದು, IC, ಕೆಪಾಸಿಟರ್ ತುಂಬ ಇದೆ. ಹೆಚ್ಚಿನ ಅಸೆಂಬ್ಲಿ ಕಾಂಪೋನೆಂಟ್ಗಳನ್ನು ಕೂಡ ನೋಡ್ಬೋದು, ತುಂಬ ಚಿಕ್ಕದಾಗಿ ಇದೆ. ರಿಜಿಸ್ಟರ್ಗಳು ತುಂಬ ಇವೆ ಸ್ನೇಹಿತರೆ, 100 ರಿಜಿಸ್ಟರ್ಗಳಿವೆ. ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪನ್ನು ಮತ್ತೆ ರೀಅಸೆಂಬಲ್ ಮಾಡೋಣ. ಅದೇ ರೀತಿ ಒಂದು DVD ಡ್ರೈವನ್ನು ಈಗ ಮತ್ತೆ ನಾನು ಇನ್ಸರ್ಟ್ ಮಾಡ್ತೀನಿ. ಕರೆಕ್ಟಾಗಿ ಇದೇ ಒಂದು ಪೊಸಿಷನಲ್ಲಿ ನೀವು ಇದನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ಈ ಒಂದು ಲ್ಯಾಪ್ಟಾಪ್ ಅನ್ನುವಂಥದ್ದು ರೀಅಸೆಂಬಲ್ ಆಗಿದೆ ಸ್ನೇಹಿತರೆ. ಒಂದು ಬ್ಯಾಟ್ರಿನ ನಾನು ಮತ್ತೆ ಪುಟ್ ಮಾಡ್ತೀನಿ. ಬ್ಯಾಟ್ರಿನ ಪುಟ್ ಮಾಡುವಂಥದ್ದು ತುಂಬ ಸಿಂಪಲ್. ನಂತರ ನೀವು ನೋಡ್ಬೋದು, ಒಂದು ಲ್ಯಾಪ್ಟಾಪ್ ಆಲ್ರೆಡಿ ಡೆಡ್ ಆಗಿದೆ, ಅದರಿಂದ ಇದು ಆನ್ ಆಗ್ತಾ ಇಲ್ಲ. ಈ ರೀತಿ ಈ ಒಂದು ಲ್ಯಾಪ್ಟಾಪ್ನ ಒಳಗಡೆ ಇರುತ್ತೆ ಸ್ನೇಹಿತರೆ. ಈ ಒಂದು ಕೀಬೋರ್ಡ್ ಅನ್ನುವಂಥದ್ದು ಮೇಲ್ಗಡೆ ಇರುತ್ತೆ. ಈ ಒಂದು ಮೌಸ್ ಪ್ಯಾಡ್ ಕೂಡ ಈ ಒಂದು ಮೇಲ್ಗಡೆ ಸರ್ಫೇಸಲ್ಲಿ ಇರುತ್ತೆ, ಅಡಿಗಡೆಯಿಂದ ನಿಮಗೆ ಏನು ಕಾಣಿಸಲ್ಲ. ಅದೇ ರೀತಿ ಈ ಒಂದು ಡಿಸ್ಪ್ಲೇನ ಕೂಡ ನೀವು ಮೇಲ್ಗಡೆಯಿಂದ ಓಪನ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಸಿಂಪಲ್ LCD ಡಿಸ್ಪ್ಲೇ ಇರುತ್ತೆ, ಬೇರೆ ಏನೂ ಇರಲ್ಲ. ಅದೇ ರೀತಿ ಇಲ್ಲೊಂದು ಕ್ಯಾಮ್ರಾ ಮಾಡ್ಯೂಲ್ ಇರುತ್ತೆ. ಅದೇ ರೀತಿ ಇಲ್ಲೊಂದು ಕ್ಯಾಮ್ರಾ ಮಾಡ್ಯೂಲ್ ಇರುತ್ತೆ ಅಷ್ಟೇ. ಇದು ಈ ಒಂದು ಲ್ಯಾಪ್ಟಾಪ್ನ ಒಳಗಡೆ ಏನಿದೆ ಅಂತ ಸ್ನೇಹಿತರೆ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಲ್ಯಾಪ್ಟಾಪ್ನ ಒಳಗಡೆ ಏನೆಲ್ಲ ಇರುತ್ತೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ರೆಡ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಗುಡ್ ಬೈ.